ಯಾರು ಕೂಡ ಕೊನೆ ತನಕ ಬರಲ್ಲ ನಮಗೆ ಸಹಾಯ ಮಾಡಕ್ಕೆ. ಎಲ್ಲರೂ ನಮಗ್ ನಾವೇ ರಿಪೇರಿ ಮಾಡ್ಕೊಳ್ತಾ ಇರ್ಬೇಕು. ಇದು ಅಲ್ಲಿ ನಮಗ್ ನಾವೇ PA ಆಗಿರ್ಬೇಕು. ಇದು ಸತ್ಯ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಒಂದ್ ಕಡೆಗೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ಈ ಒಂದು ವಿಡಿಯೋ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿ ಸಲ ಪ್ರಾಬ್ಲಮ್ ಬಂದಾಗ್ಲೂ ಕೂಡ ನಮ್ಮಲ್ಲೊಂದು ಥಾಟ್ ಇರುತ್ತೆ. ಸೊ ಏನು ಅಂತ ಹೇಳಿದ್ರೆ, ಯಾರೋ ಬಂದು ನಮಗೆ ರಿಪೇರಿ ಮಾಡ್ತಾರೆ, ಲೈಕ್ ಸಮಾಧಾನ ಮಾಡ್ತಾರೆ, ಇನ್ಯಾರೋ ಬಂದು ಮೋಟಿವೇಟ್ ಮಾಡ್ತಾರೆ ನಮ್ಗೆ ಅಲ್ಲಿಂದ, ಅಥವಾ ಇನ್ಯಾರೋ ಬಂದು ನಮಗೆ ಸಹಾಯ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಒಂದು ಇಂಟೆನ್ಷನ್ ಇರುತ್ತೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಬಟ್ ಒಂದು ಕ್ಲಾರಿಟಿ ಹೇಳ್ತೀನಿ ಇದರಲ್ಲಿ, ನಾವು ಯಾರಿಗೂ ಕೂಡ ಪ್ರತಿ ಕ್ಷಣನೂ ಕೂಡ ನಾವು ಎಚ್ಚರ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಲೈಕ್ PA ಥರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಎಚ್ಚರ ಆಗಿರಿ, ಮೋಟಿವೇಟ್ ಆಗಿರಿ, ಹಿಂಗಿದು ತಪ್ಪು, ನೀವು ಕಷ್ಟದಲ್ಲಿದ್ದೀರಾ, ಇದು ರಾಂಗು ಇದು ರೈಟ್, ಯಾರು ಇಲ್ಲ ನಮ್ಮ ಲೈಫಲ್ಲಿ ಆ್ಯಕ್ಚುಲಿ. ಸೊ ಇದು ಗೊತ್ತಿದ್ದ ಮೇಲೆ ಈ ಸತ್ಯ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಇದು ಕಷ್ಟದಲ್ಲಾಗಲಿ, ದುಃಖದಲ್ಲಾಗಲಿ, ಸುಖದಲ್ಲಾಗಲಿ, ಯಾವುದೇ ಡಿಸಿಷನ್ ತಗೊಳ್ಳುವಾಗ್ಲೂ ಕೂಡ. ಸೊ ಇಲ್ಲಿ ನಮಗ್ ನಾವೇ PA ಆಗಿರ್ಬೇಕು, ನಮಗ್ ನಾವೇ ರಿಪೇರಿ ಮಾಡ್ಕೊಳ್ಳೋಕೆ ಕಲಿಬೇಕು. ಇದು ಯಾವಾಗ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಈ ಸತ್ಯನ ಒಪ್ಕೊಳ್ತೀವಿ. ಬದುಕಿನ ಸತ್ಯಗಳು ಗೊತ್ತಾದಾಗ ನಮಗೆ ಅಪ್ಡೇಟ್ ವರ್ಷನಿಗೆ ಹೋಗ್ತೀವಿ ನಾವು ಆ್ಯಕ್ಚುಲಿ. ಈಗ ನೋಡಿ, PA ಇದ್ದಾಗ ಏನಾಗುತ್ತೆ, ಅವ್ರ ಕೆಲಸ ಏನಿರುತ್ತೆ, ಪ್ರತಿ ಕ್ಷಣನೂ ಕೂಡ ನಮ್ಮ ಆಗು ಹೋಗುಗಳನ್ನ ನೋಡ್ಕೊಳ್ತಾರೆ, ರೈಟ್. ಸೊ ಇಲ್ಲಿ ನಾವು ಯಾರನ್ನೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ನೀನು ಎಚ್ಚರ ಆಗೋ ಟೈಮಲ್ಲಿ ಮೋಟಿವೇಟ್ ಆಗಿರು, ನಿನ್ಗೆ ಯಾರೋ ಮೋಸ ಮಾಡಿ ಹೋಗಿದ್ದಾರೆ, ನೀನು ಸರಿ ಆಗು ಅಂತ ಯಾರು ಹೇಳಲ್ಲ. ಸರಿ ಮಾಡ್ಕೋಬೇಕಾಗಿರೋ ಎಲ್ಲೋ ಒಂದ್ ಕಡೆ ಎಡುತ್ತಿರುವಾಗ ನಾವು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡು ಸರಿ ಆಗ್ಬೇಕಾಗತ್ತೆ. ನಾವು ಡಿಪೆಂಡೆನ್ಸಿ ಆಗ್ಬಿಡ್ತೀವಿ, ಯಾರೋ ಬಂದು ನಮಗೆ ಸಮಾಧಾನ ಮಾಡಬೇಕು, ಯಾರೋ ಬಂದು ನಮಗೆ ಮೋಟಿವೇಶನ್ ಮಾಡಬೇಕು ಅಂತ. ಸೊ ಇದನ್ನ ಈ ತರ ಒಂದು ನಾವು ಅನ್ಕೊಳ್ತಾ ಕೂತ್ಕೊಂಡ್ರೆ ಲೈಫಲ್ಲಿ ನಾವು ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತೀವಿ. ಯಾರ್ದೋ ಮಾತಿಂದ ನಾನು ಮೋಟಿವೇಶನ್ ತಗೊಂಡು ಸರಿ ಹೋಗ್ಬೇಕು, ಯಾರೋ ಬಂದು ಕೈ ಹಿಡಿದು ಮೇಲೆ ಕೆತ್ಕೊಂಡು ಹೋಗ್ತಾರೆ. ಪ್ರತಿ ಕ್ಷಣನೂ ಯಾರು ಬರ್ತಾರೆ, ಒಂದ್ಸಲ ಬರ್ತಾರೆ, 2 ಸಲ ಬರ್ತಾರೆ, 3 ಸಲ ಬರ್ತಾರೆ. ಪ್ರತಿ ಸಲನೂ ಕೂಡ ಯಾರೋ ಬಂದು ನಿಮಗೆ ಸಹಾಯ ಮಾಡ್ಬಿಡಲ್ಲ, ಯಾರೋ ಬಂದು ನಿಮಗೆ ಎಚ್ಚರ ಮಾಡಲ್ಲ. ಇದು ಪ್ರಯಾಣ ಮಾಡೋ ಪ್ರತಿಯೊಬ್ಬರಿಗೂ ಕೂಡ, ಅಂದ್ರೆ ಲೈಕ್ ಲೈಫಿನ ಒಂದು ಜರ್ನಿ ಒಳಗಡೆ ಪ್ರಯಾಣ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾತು ನೆನಪಿರ್ಬೇಕು. ನಮಗ್ ನಾವೇ ರಿಪೇರಿ ಮಾಡ್ಕೊಳ್ತಾ ಇರ್ಬೇಕು. ಇದು ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಪದ. ಅಂದ್ರೆ ಸೆಲ್ಫ್ ಅನಾಲಿಸಿಸ್ ಮಾಡ್ಕೋಬೇಕು, ನಮಗ್ ನಾವು PA ತರ ಕೆಲಸ ಮಾಡ್ಕೋತಾ ಇರ್ಬೇಕು, ಎಚ್ಚರ ಆಗ್ತಿರ್ಬೇಕು. ಅವಾಗ ಡಿಪ್ರೆಷನ್ಗೆ ಹೋಗ್ತಾ ಇರಲ್ಲ ನಾವು. ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ಬೀಳ್ತಾ ಇದ್ದೀವಿ, ಎಚ್ಚರ ಮಾಡ್ಕೋಬೇಕು, ಬೀಳ್ದಂಗೆ ಹೋಗ್ಬೇಕು, ಎಚ್ಚರ ಮಾಡ್ಕೋಬೇಕು, ಬೀಳ್ದಂಗೆ ಹೋಗ್ಬೇಕು. ಡಿಪ್ರೆಷನ್ ಆಗ್ತಿದೆ ಅಂದ್ರೆ ಸರಿ ಮಾಡ್ಕೋಬೇಕು. ಇದನ್ನ ನಮಗ್ ನಾವು ಮಾಡ್ಕೊಂಡಾಗ ಮಾತ್ರ ಇನ್ನೊಬ್ಬರದ್ದು ಅವಶ್ಯಕತೆ ಇರಲ್ಲ. ಯಾರು ಕೂಡ ಕೊನೆ ತನಕ ಬರಲ್ಲ ನಮ್ಗೆ ಸಹಾಯ ಮಾಡಕ್ಕೆ. ಎಲ್ಲರದ್ದು ಲೈಫ್ ಅವ್ರವ್ರಿಗೆ ಭಾರ ಇರುತ್ತೆ. ಇದನ್ನ ಒಂದು ಪ್ರಾಕ್ಟಿಕಲ್ ಯೋಚನೆ ಮಾಡ್ಬೇಕಾಗತ್ತೆ. ಇದು ಸತ್ಯ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಒಂದ್ ಕಡೆಗೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ಈ ಒಂದು ವಿಡಿಯೋ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.